ಒಂದು ಕಡೆ ರಾಜ್ಯದಲ್ಲಿ ಕುರ್ಚಿ ಕಾಳಗ ನಡೀತಾ ಇದೆ. ಇದೇ ಹೊತ್ತಲ್ಲಿ ಡಿಕೆ ಮನೆಗೆ ಬಂದ ಭಗವಂತ. ಸಿದ್ದೇಶ್ವರ ಮುಂದೆ ತಲೆ ಬಾಗಿದ ಡಿಕೆ, ಮನೆಗೆ ದೇವರನ್ನ ಬರಮಾಡಿಕೊಂಡ ಡಿಕೆ ಶಿವಕುಮಾರ್. ರಾಜ್ಯದ ಉಪಮುಖ್ಯಮಂತ್ರಿಯ ಮನೆಗೆ ಬಂದಿದ್ದು ಸಾಕ್ಷಾತ್ ದೇವರು. ಸಿದ್ದೇಶ್ವರನ ಮುಂದೆ ಮಂಡಿ ಊರಿ ಪ್ರಾರ್ಥನೆ ಸಲ್ಲಿಸಿದ ರಾಜ್ಯದ ಉಪಮುಖ್ಯಮಂತ್ರಿ. ಮನೆಗೆ ದೇವರನ್ನ ಸಾಂಗವಾಗಿ ಬರಮಾಡಿಕೊಂಡ ಡಿಕೆ. ಕೊಡೆಯ ವರವ ಸಿದ್ದು ಬಿಡಯ್ಯ ಸ್ಥಾನವ. ಪುರಾಣ ಪ್ರಸಿದ್ಧ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯನ್ನೇ ಮನೆಗೆ ಕರೆಸಿದ ಡಿಕೆ. ಉಘೆ ಉಘೆ ಎಂದ ಡಿಕೆ ಬೆಂಬಲಿಗರು ಅಲ್ಲಿದ್ರು. ಭಂ 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 ಅಂತ ಆಧ್ಯಾತ್ಮಿಕ ಪ್ರಾರ್ಥನೆಯ ಸೊಗಡು ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ಕಾಣ್ತಾ ಇತ್ತು. ದೇವರ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥಿಸಿದ ಡಿಕೆ ಶಿವಕುಮಾರ್, ಐಶ್ವರ್ಯ ಆಸ್ತಿಗಿಂತಲೂ ಅರ್ಹ ಸ್ಥಾನ ಸಿಗಲಿ ಅಂತ ಡಿಕೆ ಶಿವಕುಮಾರ್ ಪ್ರಾರ್ಥನೆ ಮಾಡಬೇಕಾದ ಸಮಯ, ಸಂದರ್ಭ ಮತ್ತು ಅನಿವಾರ್ಯತೆ ಎದುರಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರ ನಡುವೆ ಪರಸ್ಪರ ಆ ಸ್ಥಾನದ ಗಲಾಟೆಗಳು ನಡೀತಾ ಇದೆ. 4 ಗೋಡೆಯ ಮಧ್ಯದಲ್ಲಿ ಮಾಡಿಕೊಂಡ ಮಾತಿನ ಅಗ್ರಿಮೆಂಟ್ ಅದನ್ನು ನಡೆಸಿಕೊಡಬೇಕು ಸಿದ್ದರಾಮಯ್ಯನವರು. ಡಿಕೆ ಸುರೇಶ್ ಅವರು ನೇರವಾಗಿ ಈ ಮಾತನ್ನು ನುಡಿಯೋದಕ್ಕೆ ಸಾಧ್ಯ ಆಗದೇ ಇದ್ದರು. ಅವರಿಗೆ ಗೊತ್ತಿರುವ ಭಾಷೆಯಲ್ಲಿ ಪರೋಕ್ಷವಾಗಿ ಮಾತನಾಡಿದ್ರು. ಏನಂದ್ರು? ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ ಆಡಳಿತಾತ್ಮಕವಾಗಿ. ಅವರ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಯಾವುದೇ ಗೊಂದಲಗಳು ಇರಲಿಲ್ಲ ಡಿಕೆ ಸುರೇಶ್ ಅವರಿಗೆ. ಆಡಳಿತಾತ್ಮಕವಾಗಿ ನುಡಿದಂತೆ ನಡೆದಿದ್ದಾರೆ. ಹಂಗಂದ್ರೆ ಸರ್ಕಾರ ಹೇಳಿದ ಪಂಚಯೋಜನೆ, ಇನ್ನು ಆರಂಭಿಕ ಸಚಿವ ಸಂಪುಟ ಇತ್ತಲ್ಲ, ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಬೇಕು, ಆರ್.ಬಿ. ತಿಮ್ಮಾಪುರ ಅಬಕಾರಿ ಸಚಿವರಾಗಬೇಕು, ಹೀಗೆ ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ಸಚಿವರು ಇಂತಿಂಥವರೇ ಆಗಬೇಕು ಅಂತ ಒಂದಷ್ಟು ಸಚಿವರುಗಳಿಗೆ ಪ್ರಮಾಣ ಮಾಡಿದ್ರು. ಯಾರು? ಸಿದ್ದರಾಮಯ್ಯನವರು. ಅದರಂತೆಯೇ ನಡೆಸಿಕೊಟ್ರು. H.K. ಪಾಟೀಲ್ಗೆ ಕಾನೂನು ಇಲಾಖೆ, ಹೀಗೆ ಸಾಕಷ್ಟು ಜನರಿಗೆ ಆಯಾಯ ಇಲಾಖೆ ಕೊಡ್ತೀನಿ ಅಂತ ಹೇಳಿ ಪ್ರಮಾಣ ಮಾಡಿದ್ರು. ಅದರಂತೆ ನಡೆದಿದ್ರು. ಆಡಳಿತಾತ್ಮಕವಾಗಿ ಸರಿಯಿದ್ದಾರೆ. ಆದರೆ 4 ಗೋಡೆಯ ಮಧ್ಯೆ ಅತಿ ಭಯಾನಕವಾದ ಸಭೆಯೊಂದು ನಡೆಯುತ್ತಲ್ಲ, ಅತ್ಯಂತ ಮಹತ್ವ ಮತ್ತು ನಿರ್ಣಾಯಕ ಸಭೆ ಅದಾಗಿತ್ತಲ್ಲ, ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಇಷ್ಟು ಜನರ ಸಮಕ್ಷಮದಲ್ಲಿ ನಡೆದ ಒಂದು ವಾಕ್, ಒಂದು ಮಾತು, ಆ ಮಾತನ್ನು ನಡೆಸಿಕೊಡಬೇಕು ಸಿದ್ದರಾಮಯ್ಯನವರು. ಅದನ್ನು ನಡೆಸದೆ ನಾಯಕನಾಗೋದಕ್ಕೆ ಸಾಧ್ಯ ಇಲ್ಲ. ವಿಶ್ವನಾಥ್ ಕೂಡ ಅದೇ ಮಾತನ್ನು ಹೇಳ್ತಾರೆ. ವಚನ ಭ್ರಷ್ಟರಾಗಬೇಡಿ ಅಂತ ಹೇಳ್ತಾರೆ ವಿಶ್ವನಾಥ್. ಈಗ MLC ಪಾಪ ವಿಶ್ವನಾಥ್ ಹೇಳುವಾಗ ನೆನಪಾಯಿತು. ವಿಶ್ವನಾಥ್ ಮತ್ತು ಸಿದ್ದರಾಮಯ್ಯ ಒಂದೇ ಕಾಲಘಟ್ಟದಲ್ಲಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟವರು. ಅವರು ಈಗಲೂ MLC ಆಗಿ ಉಳ್ಕೊಂಡ್ರು, ಇವರು CM ಆದರು. ನೀವು ವಚನ ಭ್ರಷ್ಟರಾಗಬೇಡಿ ಅಂತ ವಿಶ್ವನಾಥ್ ಹೇಳ್ತಾರೆ. ಮತ್ತೊಂದು ಕಡೆ ವಿಪಕ್ಷ ಸ್ಥಾನದ ನಾಯಕ R. ಅಶೋಕ್ ಹೇಳ್ತಾರೆ, ಹಿಂಗೆ ಹೋಗ್ತಾ ಇದ್ರೆ ಬರೋ ಮಂಗಳವಾರಕ್ಕೆ ಸರ್ಕಾರ ಪತನ ಆಗುತ್ತೆ ಅಂತ. ಯಾರು ಹೇಳೋದು ಇದನ್ನು? ಅಪೋಸಿಷನ್ ಲೀಡ್ರು. ಇನ್ನು BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳ್ತಾರೆ, ಕ್ರಿಸ್ಮಸ್ಸಿಗೂ ಮುನ್ನ ಸರ್ಕಾರ ಬೀಳುತ್ತೆ ಅಂತ. ಡಿಸೆಂಬರ್ 25 ಅವರು ಗಡುವು ಕೊಡ್ತಾರೆ ವಿಜೇಂದ್ರ. ಅಂದರೆ ಎಂಥವರಿಗೂ ಲೆಕ್ಕಾಚಾರ ಹಾಕುವ ಸಲೀಸಾಗಿಬಿಟ್ಟಿದೆ ಸರ್ಕಾರ ಅಂತ. ಅಂದರೆ ಸರ್ಕಾರದ ಅಂತರ್ವಲಯದ ಕಾಳಗ ಬೀದಿಗೆ ಬಂದಿದೆ. ಜನಸಂತೆಯಲ್ಲಿ ಮಾತನಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಓಣಿಕೇರಿಗಳಲ್ಲಿ ಕಾಂಗ್ರೆಸ್ಸಿನ ಆಯುಷ್ಯವನ್ನು ಲೆಕ್ಕ ಹಾಕಬಹುದಾದ ಸರಳ ರೀತಿಯಲ್ಲಿ ಕಾಂಗ್ರೆಸ್ ಕಾಳಗ ವ್ಯಕ್ತವಾಗ್ತಾ ಇದೆ. ಇದು ಸರಿಯಲ್ಲ, ಇದು ಅವರಿಗೆ ಶೋಭೆ ತರೋದಿಲ್ಲ, ಅವರಿಗೆ ಇದು ಸಮಂಜಸ ಅಂತ ಕರೆಸಿಕೊಳ್ಳೋದಿಲ್ಲ. ನುಡಿದಂತೆ ನಡೆಯಬೇಕು, ವಚನ ಭ್ರಷ್ಟರಾಗಬಾರ್ದು. ಈ ಸ್ಥಾನದ ಮೋಹ ಅನ್ನೋದೇ ಹಾಗೆ ರೀ. ಅದರ ಅರ್ಥ ಸಿದ್ದರಾಮಯ್ಯವರು ಸ್ಥಾನಕ್ಕೆ ಕಟ್ಟುಬಿದ್ದಿದ್ದಾರೆ, ಸ್ಥಾನದ ಮೋಹಿ ಅಂತ ನಾನು ಹೇಳೋದಿಲ್ಲ. ಈ ಸ್ಥಾನ ಅನ್ನೋದು ಹ್ಯೂಮನ್ ಸೈಕಾಲಜಿ. ಸೈಕಲ್ ಇದ್ದವನಿಗೆ ಬೈಕ್ ತೆಗೆದುಕೊಳ್ಳಬೇಕು ಅನ್ನೋ ಆಸೆ, ಬೈಕ್ ಇದ್ದವನಿಗೆ ಕಾರು, ಕಾರಿದ್ದವನಿಗೆ ಬಸ್ಸು. ಮೇಲ್ವರ್ಗದ ಅಧಿಕಾರ ಸ್ಥಾನವನ್ನು ಅನುಭವಿಸಬೇಕು ಮತ್ತು ಅದನ್ನು ಸುಖಿಸಬೇಕು ಅನ್ನೋದು ರಾಜಕಾರಣಿಗೆ ಇರಲೇಬೇಕಾದ ಮೂಲಭೂತ ಆಸೆ ಮತ್ತು ಮೋಹ. ಅದು ಅಪರಾಧವೂ ಅಲ್ಲ, ಅದೊಂದು ಅಫೆನ್ಸೂ ಅಲ್ಲ. ಆದರೆ ಅದು ಸಿಗಬೇಕಾದ್ರೆ ಮತ್ತೊಂದು ಮೋಹಿಯ ಹೃದಯವನ್ನು ಛಿದ್ರ ಮಾಡಿದಲ್ಲಿ ಹೆಂಗೆ ಸಿಗುತ್ತೆ?
ಸಿದ್ದರಾಮಯ್ಯರನ್ನು ಬದಲಿಸಬೇಕು ಅಂತ ಒಂದಷ್ಟು ವರ್ಗಕ್ಕೆ ಇಷ್ಟ ಇಲ್ಲದೇ ಇರಬಹುದು. ಅವರನ್ನು ಮೀರಿ ಅವರನ್ನು ಭೇದಿಸಿಕೊಂಡು ನೀವು ಆ ಸ್ಥಾನವನ್ನು ಗಿಟ್ಟಿಸಿಕೊಳ್ಬೇಕು. ಅದು ನಿಮಗೆ ಸವಾಲು. ಆ ಸವಾಲಿನ ಟಾಸ್ಕನ್ನು ಡಿ ಕೆ ಶಿವಕುಮಾರ್ ನಿಭಾಯಿಸ್ತಾರಾ? ಜನ ಕಾತರದಿಂದ ಕಾಯುತ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರಾ? ಜನ ಕಾಯುತ್ತಿದ್ದಾರೆ. ಅರ್ಥಾತ್ ಒಂದು ವರ್ಗ, ಒಂದು ಪಡೆ ಅದಕ್ಕೆ ಕಾತರದಿಂದ ಕಾಯುತ್ತಿದೆ. ಹಾಗಾದರೆ ಮುಂದೇನಾಗುತ್ತೆ? ಸಿದ್ದರಾಮಯ್ಯನವರೇ ಪೂರ್ಣಾವಧಿ CM ಆಗಿರ್ತಾರಾ ಅಥವಾ DK ಏನಾದರೂ CM ಆಗ್ತಾರಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.